ಹೊಸ ಬಿಪಿಎಲ್ ಕಾರ್ಡ್ ಮತ್ತು ಎಪಿಎಲ್ ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸಿರುವ ಅರ್ಹ ಅರ್ಜಿದಾರರಿಗೆ ಹೊಸ ಪಡಿತರ ಚೀಟಿ ವಿತರಣೆ ಮಾಡುವ ಬಗ್ಗೆ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರ ಗಮನಕ್ಕೆ ಸೆಳೆಯಲು ಬಯಸುತ್ತೇನೆ. ಸಚಿವರು. ಮಾನ್ಯ ಉಪಾಧ್ಯಕ್ಷರೇ, ಕೇಂದ್ರ ಸರ್ಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013 ಅಡಿ ಕರ್ನಾಟಕ ರಾಜ್ಯದಲ್ಲಿ 4,1,93,000 ಫಲಾನುಭವಿಗಳು ಮಾತ್ರ ಪಡಿತರ ವಿತರಿಸಲು ಗುರಿಯನ್ನು ನಿಗದಿಪಡಿಸುತ್ತದೆ. ಆದರೆ ರಾಜ್ಯದ 4,50,51,958 ಫಲಾನುಭವಿಗಳಿಗೆ ಆಹಾರ ಧಾನ್ಯವನ್ನು ವಿತರಿಸಲಾಗುತ್ತಿದೆ. ಆದ್ದರಿಂದ ಈಗಾಗಲೇ ಆದ್ಯತಾ ಪಡಿತರ ಚೀಟಿ ಪಡೆಯುವವರಲ್ಲಿ ಅನರ್ಹರನ್ನು ಪತ್ತೆ ಹಚ್ಚುವ ಕಾರ್ಯ ನಿರಂತರವಾಗಿ ನಡೆಯುತ್ತಿದ್ದು, ಅನರ್ಹ ಪಡಿತರ ಚೀಟಿಯನ್ನು ರದ್ದುಪಡಿಸಿದ್ದಲ್ಲಿ ಅಷ್ಟೇ ಪ್ರಮಾಣದ ಹೊಸ ಪಡಿತರ ಚೀಟಿ ನೀಡಲು ಅವಕಾಶವಿರುತ್ತದೆ. ಕಾರಣ, ದಕ್ಷಿಣ ಭಾರತದಲ್ಲಿ ಕರ್ನಾಟಕ ರಾಜ್ಯ ಅತಿ ಹೆಚ್ಚು 60ರಿಂದ 70% BPL ಇದ್ದಾರೆ. ಇದರಲ್ಲಿ ಸ್ವಲ್ಪ ಲೋಪದೋಷ ಇದೆ. APL ಅವರು ಆಚೆ ಮನವಿ ಮಾಡಿದ್ದೀನಿ ನಾನು 2-3 ಸಾರಿ. ಯಾರು BPL APL ಅವರು ಈಚೆ ಬಂದರೆ ಇನ್ನಷ್ಟು ಜನ ಬಡವರಿಗೆ BPL ಕೊಡೋಕ್ಕೆ ಅವಕಾಶ ಆಗ್ತದೆ. ಅದರ ಕಡೆ ಈಗಾಗಲೇ ನಾವು ಕಾರ್ಯಾಚರಣೆ ಶುರು ಮಾಡಿದ್ದೀವಿ. ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನು ಮಾಡಿ ಸಾಕಷ್ಟು ಜನ APL ಅವರು BPL ಇದ್ದಾರೆ, ಅವರು ಹೊರಗೆ ಬರೋದರಿಂದ ಇನ್ನೂ ಉಳಿದವರು ಯಾರು BPL ಅರ್ಹರಿದ್ದಾರೆ ಅವ್ರಿಗೆ ಕೊಡೋಕ್ಕೆ ಅವಕಾಶ ಮಾಡಿಕೊಡೋಕ್ಕಾಗುತ್ತೆ. ಈ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಓಕೆ ಅಧ್ಯಕ್ಷ, ಆ ಸರ್ವರ್ ಡೌನ್ ರೀತಿ ಮಾನ್ಯ ಸಚಿವರಲ್ಲಿ ವಿನಂತಿ. ಸರ್ವರ್ ಡೌನು ಕೇವಲ ಯಾವಾಗ ಓಪನ್ ಆಗ್ತೈತಿ, ಬರೀ 1 ಅವರ್ ಇರ್ತೈತಿ. ಅದಾದಮೇಲೆ ಈ ಹಾಸ್ಪಿಟ್ಲಿಗೆ ಕ್ಯಾನ್ಸರ್ ಪೇಷಂಟು ಆಕ್ಸಿಡೆಂಟ್ ಆದಲ್ಲಿ ಇಮಿಡಿಯೇಟ್ಲಿ ಅದು ಕಾರ್ಡ್ ಸಿಗ್ತಾ ಹಂಗಾಗಿ ಅಂಥವು ವಿಶೇಷವಾಗಿ ಅವನ್ನ ಗಮನ ಕೊಡ್ಬೇಕಂತ ತಮ್ಮ ಸರ್ವರ್ ಪ್ರಾಬ್ಲಮ್ ಭಾಳ ಪ್ರಾಬ್ಲಮ್. ಸರ್ವರ್ ಮೊದಲು ಪ್ರಾಬ್ಲಮ್ ಇತ್ತು. ಈಗ ಪ್ರಾಬ್ಲಮ್ ಸುಮಾರು 1 ತಿಂಗಳಿಂದ ಸರ್ವರ್ದು ಯಾವ ಥರವಾದ ಪ್ರಾಬ್ಲಮ್ ಇಲ್ಲ. ನಿಖರವಾಗಿ ಯಾವುದಾದ್ರೂ ಮಾನ್ಯ ಸದಸ್ಯರು ಸ್ಪೆಸಿಫಿಕ್ ಆಗಿ ಇಂಥ ಕಡೆ ಇದೆ ಅಂದರೆ ಅದನ್ನು ತಕ್ಷಣ